ಹಾಯ್ ಶುಭೋದಯ ಎಲ್ರಿಗೂ ಗುಡ್ ಮಾರ್ನಿಂಗ್. ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿದ ಅಭ್ಯಾಸ. ಇವತ್ತು ಕೂಡ ಖಾಲಿ ಹೊಟ್ಟೆಗೆ ಬಿಸಿ ನೀರು ಕುಡಿದು ಫ್ರೆಶ್ ಅಪ್ ಆಗಿ ನಮ್ಮಮ್ಮ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದರು, ತಿಂದ್ಕೊಂಡು ಹಾಗೆ ಆಪ್ತಮಿತ್ರ ಫಿಲ್ಮ್ ಹಾಕಿದ್ರು. ವಾವ್, ನನಗಂತೂ ಈ ಮೂವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಸಲ ನೋಡೋರು ಬೇಜಾರೇ ಆಗಲ್ಲ. ನನಗೆ ಸೌಂದರ್ಯ ಅವರಂದರೆ ತುಂಬ 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 ಇಷ್ಟ. ಅವ್ರ ಆ್ಯಕ್ಟಿಂಗ್ ನಾನು ಡೈ ಹಾರ್ಟ್ ಫ್ಯಾನ್. ನಾನು ಅವರಿಗೆ ಮನೆಯಲ್ಲಿ ಫ್ಯಾಮಿಲಿಯವ್ರ ಜೊತೆ ಕೂತ್ಕೊಂಡು ಮೂವಿ ನೋಡೋದೇ ಚೆಂದ. ಥಿಯೇಟ್ರಲ್ಲಿ ಇಲ್ಲಿ ಹೋಗಿ ನೋಡೋಕ್ಕಿಂತ ಮನೇಲಿ ಕೂತ್ಕೊಂಡು ನೋಡೋದೇ ಒಂಥರ ಫೀಲ್ ಕೊಡುತ್ತೆ. ಹಾಗೆ ಮೂವಿ ಮುಗಿದ್ಮೇಲೆ ನಾನು ಸಿಂಬನ್ ಸ್ವಲ್ಪ ನೋಡ್ಕೋಬೇಕಾಗಿತ್ತು. ಪಾಪ ಅವನಿಗೆ ತುಂಬ ಸ್ಕಿನ್ ಅಲರ್ಜಿ ಥರ ಆಗಿತ್ತು. ಅವನು 1 ಮಂತ್ ಬೇಬಿ ಇದ್ದಾಗಲೇ ನಾವು ತಂದಿದ್ದು. ಆವಾಗ್ಲೂ ಅವನಿಗೆ ತುಂಬ ಏರ್ ಫಾಲ್ ಆಗ್ತಿತ್ತು, ಏರ್ ಪ್ಯಾಚ್ ಆಗಿತ್ತು. ಅವ್ನ ಬಾಲ್ದಲ್ಲಿ ನೀವು ನೋಡ್ಬೋದು ತುಂಬ ಏರ್ ಪ್ಯಾಚ್ ಆಗಿ ಇವಾಗ ಏರ್ ಗ್ರೋತ್ ಆಗ್ತಾ ಇದೆ. ಸೊ ನಾನು ಡಾಕ್ಟ್ರಿಗೆ ತೋರಿಸಿದಾಗ ಅವ್ರು ನನಗೆ ಈ ಸ್ಪ್ರೇ ಕೊಟ್ಟಿದ್ದರು. ಈ ಸ್ಪ್ರೇ ತುಂಬ ಯೂಸ್ ಆಯ್ತು ನನಗಂತೂ. ಅವ್ನ ಕಿವಿಗೆ ಹತ್ರ ಎಲ್ಲೆಲ್ಲಿ ಪ್ಯಾಚ್ ಆಗಿದೆ, ಏರ್ ಫಾಲ್ ಆಗಿದೆ ಅಲ್ಲೆಲ್ಲ ಅಪ್ಲೈ ಮಾಡಿ ಅಂತ ಹೇಳಿದರು. ಆಲ್ಮೋಸ್ಟ್ ನಾನು 1 ಮಂತಿಂದ ಮಾಡ್ತಾಯಿದ್ದೀನಿ ಅದನ್ನು. ಅವನಿಗೆ ಸ್ಕಿನ್ ಅಲರ್ಜಿ ಎಲ್ಲ ಹೋಗಿದೆ ಇವಾಗ. ಸ್ಕಿನ್ ಅಲರ್ಜಿ ಹೋಗಿ ನ್ಯೂ ಏರ್ ಎಲ್ಲ ಗ್ರೋತ್ ಆಗ್ತಾಯಿದೆ. ಸೊ ಅವ್ನಿಗೆ ಕಿವಿಗೆ ಹಾಕ್ಬೇಕಾದ್ರೆ ಹಾಕ್ಸ್ಕೊತಾನೆ ಚೆನ್ನಾಗಿ. ಅವ್ನಿಗೆ ಅದು ಏನು ಅನಿಸುತ್ತೆ ಅನ್ನೋ ಗೊತ್ತಿಲ್ಲ, ಚೆನ್ನಾಗಿ ಹಾಕ್ಸ್ಕೊತಾನೆ. ಅವ್ನಿಗೆ ಯಾವಾಗ ಬಾಲ ಹತ್ರ ಹೋಗ್ತೀನಿ ಸ್ಪ್ರೇ ಹಾಕೋದಕ್ಕೆ, ಅವಾಗ ಅವನು ಹಾಕಿಸ್ಕೊಳ್ಳೋದೇ ಇಲ್ಲ, ಎದ್ದು ಎದ್ದು ಓಡ್ತಾನೆ. ಅವ್ನು ಹಿಡ್ಕೊಂಡು ಕೂರಿಸಿ ಸ್ಪ್ರೇ ಹಾಕೋ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಹಾಗೆ ಅವನಿಗೆ ಈ ಬೆನ್ನ ಮೇಲೆಲ್ಲ ತುಂಬ ಆಗಿತ್ತು. ಏರ್ ಫಾಲ್ ಆಗಿ ತುಂಬ ಪ್ಯಾಚಿ ಥರ ಕಾಣ್ತಾ ಇತ್ತು. ಇವಾಗ ಸ್ಪ್ರೇ ಹಾಕ್ದಾಗಿಂದ ಅಲ್ಲೆಲ್ಲ ಹೇರ್ ಗ್ರೋತ್ ಆಗಿದೆ. ಸೊ ಇವನು ಇವಾಗ ಹೆಲ್ದಿ ಆಗ್ತಾ ಇದ್ದಾನೆ. ಪಾಪ ಅವ್ನು ನೋಡ್ತಿದ್ದು ಎವ್ರಿ ಡೇ ನಾನು ಹಾಕ್ಬೇಕು ಅವನಿಗೆ, ಬೆಳಿಗ್ಗೆ ಸಂಜೆ 2 ಟೈಮು ಹಾಕಬೇಕು. ಅವ್ನು ಯಾವಾಗಲೂ ಬೈಕೊತಾ ಇರ್ತಾನೆ ಹಾಕ್ಬೇಕಾದ್ರೆ. ಬೆಕ್ಕಳಂದ್ರೆ ಅದಕ್ಕೇನಾದ್ರು ಅನ್ಕಂಫರ್ಟಬಲ್ ಅನಿಸಿದ್ರೆ ಅದು ನೆಕ್ಕೊಳ್ಳುತ್ತೆ ಬಾಡಿನೆಲ್ಲ. ಸೊ ಅದರಿಂದ ಡಾಕ್ಟರ್ ಹೇಳಿದರು, ಒಂದು ಸಲ ಸ್ಪ್ರೇ ಹಾಕಿದ್ಮೇಲೆ ಒಂದು 15 ಮಿನಿಟ್ಸ್ ಅವ್ನಿಗೇನು ನೆಕ್ಕಬಾರ್ದು. ಸೊ ಇದನ್ನು ಹಾಕ್ಬಿಡಿ ಕತ್ತಿಗೆ ಅಂತ. ಹಾಗೆ ನನಗೆ ತುಂಬ ಐಯೆಲ್ಲ ಬರ್ನಿಂಗ್ ಅಂತ ಅನ್ನಿಸ್ತಿತ್ತು, ಡ್ರೈ ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೆ ಸೌತೆಕಾಯಿ ಹಾಕೋಣ ಅಂದ್ಕೊಂಡು ಅದನ್ನು ಈ ಥರ ತುರಿತಾ ಇದ್ದೀನಿ. ನನಗೆ ಸೌತೆಕಾಯಿ ಕಟ್ ಮಾಡಿ ರೌಂಡಾಗಿ ಹಾಕ್ಕೊಂಡ್ರೆ ನಂಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಇದನ್ನು ಹಾಕ್ಕೊಂಡ್ರೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಕಣ್ಣು ಪೂರ್ತಿ ಅಂತ ಅನಿಸುತ್ತೆ. ಸೊ ಈ ಥರ ಮಾಡಿ ನಾನು ಕಣ್ಣಿಗೆ ಹಾಕ್ಕೊತೀನಿ. ಇದನ್ನು ಒಂದು 15 to 20 ಮಿನಿಟ್ಸ್ ಹೀಗೆ ಬಿಟ್ಟರೆ ತುಂಬ ರಿಲ್ಯಾಕ್ಸ್ಡ್ ಅನಿಸುತ್ತೆ. ಮಳೆ ಬರ್ತಾ ಇತ್ತು. ನಾನು ಸಿಂಬಾ ಇಬ್ಬರು ಆಚೆ ಬಂದು ನೋಡ್ತಾ ಕೂತಿದ್ವಿ. ನಮ್ಮ ಸಿಂಬಂಗೆ ಈ ಥರ ಕಾಂಪೌಂಡ್ ಮೇಲೆ ಕೂತ್ಕೊಳ್ಳೋಕ್ಕೆ ಸಿಕ್ಕಾಪಡೆ ಇಷ್ಟ. ಬಟ್ ನಮಗೆ ಕೂರ್ಸೋಕ್ಕೆ ಭಯ, ಎಲ್ಲಿ ಆಚೆ ಜಿಗಿದು ಬಿಡ್ತಾನೋ ಅಂತ. ಅದು ಅಲ್ಲದೆ ಇಲ್ಲಿ ಅಕ್ಕಪಕ್ಕ ದೊಡ್ಡ ದೊಡ್ಡ ಬೆಕ್ಕಳಿವೆ. ಸೊ ಬಂದೆಲ್ಲರೂ ಕಚ್ಚಾಕ್ಬಿಡುತ್ತೇನೋ ಅಂತ ಭಯ. ಅದಕ್ಕೆ ಅವನ್ನ ಆಚೆ ಬಿಟ್ಟಾಗ ಒಬ್ಬರು ಹಿಂದೆ ಅಂತೂ ಇದ್ದೇ ಇರ್ತೀವಿ. ಹೀಗೆ ಅವನ್ನ ಒಳಗಡೆ ಬಿಟ್ಟು ನಾನು ಆಚೆ ಇದ್ದಾಗ ಸುಮ್ಮನೆ ಆಟ ಆಡ್ತಾ ಇರ್ತಾರೆ. ನನಗೆ ಟೈಮ್ ಸಿಕ್ತಾಗೆಲ್ಲ ನಾನು ಇವನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡೋದು. ಇವನ್ನ ಆಟ ಆಡಿಸ್ಕೊಂಡು ಗೋಳಿಸ್ಕೊಂಡು, ಅವನು ನನಗೆ ಚೆನ್ನಾಗಿ ಗೋಳಿಸ್ಕೊಂಡು ಕಚ್ಚೆಲ್ಲ ಆಗ್ತಾನೆ. ಹಾಗೆ ಈ ಆಯಿಲ್ನ ರೆಡಿ ಮಾಡೋಣ ಅಂತ ಬಂದೆ. ಈ ಆಯಿಲ್ ಹೆಸರು ಖುಷ್ಬು ಆಯಿಲ್ ಅಂತ. ಏನಕ್ಕಂದರೆ ಈ ಆಯಿಲ್ ರೆಸಿಪಿ ಬಂದು ಖುಷ್ಬು ಮೇಡಮ್ ಹೇಳಿದ್ದು, ಅದಕ್ಕೆ ಈ ಆಯಿಲ್ ಹೆಸರು ಖುಷ್ಬು ಆಯಿಲ್ ಅಂತ. ಸೊ ಇದನ್ನು ಹೇಗೆ ರೆಡಿ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಈ ಕ್ಯಾರೆಟು ಬೀಟ್ರೂಟ್ನ ತುರಿದಿಟ್ಕೋಬೇಕು, ಇಷ್ಟು ಒಂದು ಹಿಡಿ ಆಗುವಷ್ಟು. ಹಾಗೆಯೇ ಕಿತ್ತಳೆ ಹಣ್ಣು ಸಿಪ್ಪೆ ಇರುತ್ತಲ್ಲ ಅದನ್ನು ಈ ಥರ ಬಿಡಿಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಮೂರನ್ನು ಏನು ಮಾಡಬೇಕಂದ್ರೆ, ಈ ಲೋಟದಲ್ಲಿ ಈ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ನಾನು. ಕೊಕೊನೆಟ್ ಆಯಿಲ್ ಇದು ಪ್ಯೂರ್ ಆಯಿಲು, ಗಾಣದಿಂದ ನಾವೇ ನಿಂತ್ಕೊಂಡು ಮಾಡಿಸ್ಕೊಂಬಂದಿರೋ ಆಯಿಲ್ ಇದು. ಸೊ ಇದನ್ನು ಬಾಯ್ಲ್ ಮಾಡೋಕ್ಕಂತ ಇಟ್ಟಿದ್ದೀನಿ. ಸೊ ಇದ್ರ ಜೊತೆ ನೀವು ಬೇರೆ ಯಾವುದಾದ್ರು ಆಯಿಲ್ನ ಮಿಕ್ಸ್ ಮಾಡ್ಕೊಬೋದು, ಅದು ನಿಮ್ಮ ಇಷ್ಟ. ನಾನು ಇದ್ರ ಜೊತೆ ಆಲ್ಮಂಡ್ ಆಯಿಲ್ನ ಮಿಕ್ಸ್ ಮಾಡ್ತೀನಿ. ಇದು ಅಷ್ಟೇ ಪ್ಯೂರ್ ಬಾದಾಮಿ ಎಣ್ಣೆ. ಇದನ್ನು ನಾನು ಗಾಣದಲ್ಲೇ ತಂದಿದ್ದು. ಸೊ ನಮ್ಮ ಕಣ್ಮುಂದೆನೇ ಮಾಡ್ತಾರೆ ಅವರು. ಸೊ ಅದರಿಂದ ಪ್ಯೂರ್ ಅಂತ ನಂಬೋದು. ಅಲ್ಲೇ ನಿಂತ್ಕೊಂಡು ಅವ್ರ ಬಾಟ್ಲಿಗೆ ಹಾಕ್ಸ್ಕೊಂಡು ತೊಗೊಂಬರ್ತೀನಿ. ಸೊ ಇದಕ್ಕೆ ನನಗೆ ಮೆಷರ್ಮೆಂಟ್ಗೆ ಗ್ಲಾಸ್ ಏನೂ ಬೇಕಾಗಿರಲಿಲ್ಲ, ಇದೇ ಸಾಕಾಗಿತ್ತು ನನಗೆ. ಇದರಲ್ಲಿ ಅರ್ಧ ಹಾಕ್ತೀನಿ. ಇದು ಆಲ್ಮೋಸ್ಟ್ ಒಂದು 50 ml ಇರ್ಬೋದು, ಒಂದು 25 ml ಅಷ್ಟು ಹಾಕ್ತೀನಿ. ಹಾಕ್ಬಿಟ್ಟು ಕಡಿಮೆ ಉರಿಯಲ್ಲಿ ಇಟ್ಕೋಬೇಕು. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಹೀಗೆ ಅದನ್ನೆರಡನ್ನೂ ಆಯಿಲ್ ಹಾಕಿರ್ತೀವಲ್ಲ ಅದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಾಯ್ಲ್ ಆಗಕ್ಕೆ ಬಿಡಬೇಕು. ಅದು ಸ್ವಲ್ಪ ಬಾಯ್ಲ್ ಆಗ್ತಿದ್ದಂಗೆ ಅದನ್ನು ನೋಡ್ಕೊಂಡು ನಾವು ಬೀಟ್ರೂಟ್, ಕ್ಯಾರೆಟ್, ಕಿತ್ತಳೆ ಹಣ್ಣಿನ ಸಿಪ್ಪೆ ಎಲ್ಲ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಇದರೊಳಗಡೆ ಹಾಕಬೇಕು. ಫಸ್ಟ್ ನಾನು ಬೀಟ್ರೂಟ್ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಹಾಕೋದ್ರಿಂದ ಅದು ಬೀಟ್ರೂಟು ನೀರು ಆಗಿರುತ್ತಲ್ಲ, ಸೊ ಇದು ಉಬ್ಬಂದ್ಬಿಡ್ತು. ನಾನು ಆಫ್ ಮಾಡಿ ಮತ್ತೆ ಎಲ್ಲನೂ ಫಸ್ಟ್ ಹಾಕ್ಬಿಟ್ಟು ಇದ್ರೊಳಗಡೆಗೆ ಆಮೇಲೆ ಮತ್ತೆ ಆನ್ ಮಾಡಿದೆ. ಆಮೇಲೆ ಸರಿ ಹೋಯಿತು. ಇದು ನೀಟಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲನೂ ಕುದಿಸ್ಬೇಕು ಇದನ್ನು. ಅದು ಉರಿ ಕಡಿಮೆಲೇ ಇರಬೇಕು. ತುಂಬ ಜಾಸ್ತಿ ಉರಿ ಹಾಕಿದ್ರೆ ಮತ್ತೆ ಉಬ್ಬಂದ್ಬಿಡುತ್ತೆ.
ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕ್ಕೆ ಬಿಡೋಣ. ಇದ್ರ ಜೊತೆ ನಾವು ಕೇಸರಿ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಬಟ್ ನನ್ನ ಹತ್ರ ಕೇಸರಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ಅರಿಶಿನ ಇತ್ತು, ಅರ್ಶಿನದ ಕೊನೆ. ಸೊ ಇದನ್ನು ಹಾಕೋಣ ಅಂತ ಅಂದ್ಕೊಂಡು ಒಂದು ಇಂಚಷ್ಟು, ಇಷ್ಟು ದೊಡ್ಡ ಅರಿಶಿನ ಅಂತೂ ಹಾಕ್ಬೇಡಿ, 1 ಇಂಚಷ್ಟು ನಾನು ಮುರ್ಕೊಂಡೆ. ಅದನ್ನು ಮುರ್ಕೊಂಡು ಹಾಗೆ ಹಾಕೋಕ್ಕಿಂತ ಅದನ್ನು ಕುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲೈಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ, ಸೆಮಿ ಪೌಡ್ರ್ ಥರ. ಸೊ ಅದನ್ನು ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕಿದ್ದೀನಿ. ಸೊ ಸ್ಕಿನ್ನಲ್ಲಿ ಏನೇ ಅಲರ್ಜಿ ಇರಲಿ ಏನೇ ಇರಲಿ ಅರಿಶಿನ ಅದಕ್ಕೆ ರಾಮಬಾಣ ಅಂತ ಹೇಳ್ಬೋದು. ಸೊ ಸ್ವಲ್ಪ ಹಾಕ್ಕೊಂಡೆ ನಾನು, ತುಂಬ ಅರಿಶಿನ ಹಾಕ್ರೂ ಕಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಅದು ಅಡ್ಜಸ್ಟ್ ಆಗೋಲ್ಲ, ಅದು ಹೀಟ್ ಆಗುತ್ತೆ ತುಂಬ, ಮತ್ತು ಸ್ಕಿನ್ನಲ್ಲಿ ಏನಾದ್ರು ಚಿಕ್ಕ ಚಿಕ್ಕ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅದು ನೋಡ್ಕೊಂಡು ನೀವು ಸ್ವಲ್ಪನೇ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ನೋಡಿ ಕುದೀತಾ ಇದೆ ಚೆನ್ನಾಗಿ. ಈ ಕಲರ್ ನೋಡಿ, ಕಲರ್ ಬಿಡ್ತಾ ಇದೆ ಇಲ್ಲಿ ನೋಡ್ಬೋದು ನೀವು, ಅರ್ಶಿನದ ಕಲರ್ ಬರ್ತಿದೆ. ಅಂದರೆ ನಾನು ಅರ್ಶಿನದ ಕೊನೆ ಹಾಕಿದ್ನಲ್ಲ, ಸೊ ಆ ಕಲರ್ ಬಂದಿದೆ. ನಾನೇನಾದ್ರು ಅರ್ಶಿನ ಹಾಕಿರಲಿಲ್ಲ ಅಂದರೆ ಅದು ಫುಲ್ಲು ಆಲ್ಮೋಸ್ಟ್ ಒಂದು ಪಿಂಕ್ ಕಲರ್ ಬರ್ತಾಯಿತ್ತು. ಆಲ್ಮೋಸ್ಟ್ ಇದನ್ನು ಒಂದು 10 ಮಿನಿಟ್ಸ್ ಹೀಗೆ ಕುದಿಯೋಕ್ಕೆ ಬಿಡಬೇಕು. ಒಂದು 10 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಟರೆ ಆ ರಸ ಎಲ್ಲ ಬಿಟ್ಕೊಡುತ್ತೆ. ಸೊ ಆ ರಸ ಬಿಟ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಒಂದು 10 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಬಾಯ್ಲ್ ಆದಮೇಲೆ ಆಫ್ ಮಾಡಿಬಿಡಿ. ತುಂಬಾ ಬಾಯ್ಲ್ ಮಾಡೋಕ್ಕೋದ್ರೆ ಅದು ಸೀದೋಗಿರೋ ಥರ ಆಗಿಬಿಡುತ್ತೆ. ಸೊ ಅದು ಚೆನ್ನಾಗಿರಲ್ಲ ಆ ಫ್ಲೇವರು. ನೋಡಿ ಇಷ್ಟಾದರೆ ಸಾಕು. ಈಗ 10 ಮಿನಿಟ್ಸ್ ನಾನು ಕುದಿಸಿದ್ದೀನಿ. ಸೊ ಇಷ್ಟಿದ್ರೆ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಇದನ್ನು. ಇವಾಗ ನಾನು ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಆಫ್ ಮಾಡಿ ಇದನ್ನು ಆಲ್ಮೋಸ್ಟ್ ಅದನ್ನು ತುಂಬ ತಣ್ಣಗಾಗೋ ತನಕನೂ ಬಿಡಬೇಕು. ಇದು ಎಣ್ಣೆ ಅಲ್ವಾ, ತುಂಬ ಬಿಸಿ ಇದ್ದಾಗಲೇ ನಾವು ಅದನ್ನು ಫಿಲ್ಟರ್ ಮಾಡೋಕ್ಕೋದ್ರೆ ಅದು ಡೇಂಜರೇ ನಮಗೆ. ಸೊ ಅದನ್ನು ನಾನು ತುಂಬ ಕಂಪ್ಲೀಟಾಗಿ ಆರಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ನೋಡಿದ್ದು ಕಂಪ್ಲೀಟಾಗಿ ಆರಿದೆ. ಇವಾಗ ಅದನ್ನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ನನಗಂತೂ ಇದು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಮ್ಮ ತಾಯಿಗೆ ತುಂಬ ಬಂಗು ಅಂತ ಹೇಳ್ತಾರಲ್ಲ ಆ ಥರ ಇತ್ತು, ಪಿಗ್ಮೆಂಟೇಷನ್ ಇತ್ತು. ಸೊ ಇದರಿಂದ ಅವ್ರಿಗೆ ತುಂಬಾ ಸ್ಕಿನ್ನೆಲ್ಲ ಕ್ಲಿಯರ್ ಆಗ್ತಾಯಿದೆ. ನಮ್ಮ ತಾಯಿ ತುಂಬ ಹಾಸ್ಪಿಟಲಲ್ಲಿ ತೋರಿಸಿದ್ರು, ತುಂಬ ಕ್ರೀಮ್ ಎಲ್ಲ ಯೂಸ್ ಮಾಡ್ತಿದ್ರು. ಬಟ್ ಅದು ಕ್ರೀಮ್ ಯೂಸ್ ಮಾಡೋ ತನಕ ಇರ್ತಿತ್ತು, ಕ್ರೀಮ್ ಯೂಸ್ ಮಾಡೋದು ಬಿಟ್ಟಿದ ಮೇಲೆ ಮತ್ತೆ ಬಂದುಬಿಡ್ತಾಯಿತ್ತು. ಸೊ ಹಂಗಂತಂದ್ಬಿಟ್ಟು ನಾವು ವರ್ಷಾನುಗಟ್ಟಲೆ ಕ್ರೀಮ್ ಯೂಸ್ ಮಾಡೋದನ್ನು ಸ್ಕಿನ್ಗೂ ಎಫೆಕ್ಟ್ ಆಗುತ್ತೆ. ಆ ಥರ ಮಾಡಬಾರ್ದು. ಇದು ತುಂಬ ಚಿಕ್ಕದಾಯಿತು, ನಾನು ಫಿಲ್ಟರ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಅದಕ್ಕೆ ಈ ದೊಡ್ಡ ಜಾಲರಿ ತೊಗೊಂಡು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇವಾಗ ಇದು ಕಂಪ್ಲೀಟಾಗಿ ಏನಿದೆ ಇದನ್ನೆಲ್ಲ ಇಲ್ಲಿಗೆ ಹಾಕ್ಬಿಟ್ಟು ಈ ಜಾಲರಿಗೆ ಬಿಟ್ಬಿಡ್ತೀನಿ. ಒಂದು 2 ಮಿನಿಟ್ಸ್ ಬಿಟ್ಟರೆ ಆಲ್ಮೋಸ್ಟ್ ಒಂದು 70% ಆಯಿಲ್ ಏನಿದೆ ಅದಕ್ಕೆ ಬಂದಿರುತ್ತೆ, ಫಿಲ್ಟರ್ ಆಗಿರುತ್ತೆ. ಸೊ ಇವಾಗ ನೋಡಿ ಆಗಿದೆ ಆಲ್ಮೋಸ್ಟ್. ಇನ್ನು ಸ್ವಲ್ಪ ಏನಿದೆ ಅದನ್ನು ಕೈಯಲ್ಲೇ ಈ ಥರ ಪ್ರೆಸ್ ಮಾಡಿ 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 ಆಯಿಲ್ ತೊಗೊತೀನಿ. ಆಮೇಲೆ ಇದನ್ನಂತೂ ವೇಸ್ಟ್ ಮಾಡಬೇಡಿ. ಇದನ್ನು ನೀವು ಸ್ಕಿನ್ಗೆ ಸ್ಕ್ರಬ್ಬಾಗಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹೇರ್ ಪ್ಯಾಕ್ ಹಾಕ್ಕೋಬೋದು. ಸುಮ್ಮನೆ ಅದನ್ನು ವೇಸ್ಟ್ ಮಾಡಿ ಬಿಸಾಡೋಕ್ಕಿಂತ ಈ ಥರ ಯೂಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಸಖತ್ತು ರಿಸಲ್ಟ್ ಕೊಡುತ್ತೆ ನಿಮಗೆ. ಆಮೇಲೆ ಈ ಆಯಿಲ್ನ ಹೇಗೆ ಯೂಸ್ ಮಾಡಬೇಕು ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ, ಓಕೆನಾ? ನೋಡ್ತಾ ನೋಡ್ತಾ ರಾತ್ರಿ ಹಾಗೇ ಹೋಯ್ತು. ನಾನು ನನ್ನ ಸಿಂಹ ಮಲ್ಕೊಳ್ಳೋಕ್ಕೆ ಅಂತ ಬಂದ್ವಿ. ಹೀಗೆ ಡೈಲಿ ಮಲ್ಕೋಬೇಕಾದ್ರೆ ಹೀಗೆ ಆಟ ಆಡ್ಕೊಂಡು ಮಲ್ಕೊತೀವಿ. ಮೊಬೈಲ್ ನೋಡಿಕೊಂಡು ಡಾರ್ಕ್ ಸರ್ಕಲ್ಸ್ ಬರ್ಸ್ಕೊಳ್ಳೋಕ್ಕಿಂತ ಇಷ್ಟ ಆದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲಾಂದರೆ ಯಾವ್ದಾದ್ರು ಬುಕ್ ಓದಿ ಮಲ್ಕೊಳ್ಳೋದು ಬೆಟರ್ ಅಲ್ವಾ? ನಿಮ್ಮೆಲ್ರಿಗೂ ಕೂಡ ಶುಭರಾತ್ರಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್.